ಹೆಸರಿಗಷ್ಟೇ ಬಸ್ ನಿಲ್ದಾಣ. ಅಲ್ಲಿ ಬಸ್ಸು ನಿಲ್ಲೋದಿಲ್ಲ. ಪ್ರಯಾಣಿಕರಂತೂ ಬಸ್ಸನ್ನು ಹತ್ತಲಿಕ್ಕೆ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಯಾಕಾಗಿ ಈ ಸಮಸ್ಯೆ? ಎಲ್ಲಿರೋದು ಆ ಬಸ್ ನಿಲ್ದಾಣ? ಬನ್ನಿ ನೋಡ್ಕೊಂಡು ಬರೋಣ. ಇದು ಕೆರೆಯೋ ಬಸ್ ನಿಲ್ದಾಣವು. ಬಸ್ ನಿಲ್ದಾಣದಲ್ಲಿ ನಿಲ್ಲಲ ಬಸ್, ಜನರ ಪರದಾಟ. ಇದು ಬೆಂಗಳೂರಿಗರಿಗೆ ಬಿಬಿಎಂಪಿಯ ಕೊಡುಗೆ. ಎಸ್, ಇದು ಔಟರ್ ರಿಂಗ್ ರೋಡ್ನಲ್ಲಿರುವ ಬಸ್ ನಿಲ್ದಾಣ. ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯಕ್ಕೆ ಹೋಗುವ ಮಾರ್ಗದಲ್ಲಿರುವ ಭದ್ರಪ್ಪ ಲೇಔಟ್. ಬಸ್ ನಿಲ್ಲಿಸೋದಕ್ಕೆ ಅಂತಾನೆ ಇಲ್ಲಿ ಜಾಗ ಇದೆ. ಆದರೆ ಆ ಜಾಗದಲ್ಲಿ ಮಳೆ ನೀರು ಕೆರೆಯಂತೆ ನಿಂತಿದ್ದು ಜನ ಅನಿವಾರ್ಯವಾಗಿ ರಸ್ತೆ ಮಧ್ಯದಲ್ಲೇ ನಿಲ್ಬೇಕಾಗತ್ತೆ. ಜೊತೆಗೆ ಬಸ್ಗಳು ಕೂಡ ರೋಡ್ ಮಧ್ಯದಲ್ಲೇ ಸ್ಟಾಪ್ ಕೊಡ್ತಾ ಇದೆ. ಇದರಿಂದ ಬಸ್ ನಿಲ್ತಾ ಇದ್ದ ಹಾಗೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ. ಅಷ್ಟೇ ಅಲ್ಲದೆ ಸರ್ವಿಸ್ ರೋಡ್ ಬ್ಲಾಕ್ ಆಗುವಂತೆ ಪ್ರಯಾಣಿಕರು ನಿಂತಿರ್ತಾರೆ. ಇದರಿಂದ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಮಾತ್ರ ಅಲ್ಲದೆ ಅಪಘಾತಗಳು ಕೂಡ ಆಗ್ತಿದೆ ಅಂತಿದ್ದಾರೆ ಇಲ್ಲಿನ ಜನ. ತುಂಬ ಕಷ್ಟ ಆಗ್ತಾ ಇದೆ ಜನಗಳಿಗೆ. ಎಷ್ಟು ಕಷ್ಟ ಅಂದರೆ ಎಲ್ಲ ಕಾಯಿಲೆ ಬಂದು ಹುಷಾರುಗಳು ತಪ್ತಾವೆ. ನಿಂತ್ಕೊಳ್ಳೋಕ್ಕೆ ಜಾಗ ಕರೆಕ್ಟಾಗಿಲ್ಲ, ನಿಲ್ದಾಣ ಸರಿ ಇಲ್ಲ. ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಡ್ಬೇಕು. ತುಂಬ ಪ್ರಾಬ್ಲಮ್ಮು ಎಲ್ಲದಕ್ಕೂ. ಇನ್ನೂ ಜಾಸ್ತಿ ಆಗುತ್ತೆ ಸರ್. ಅಲ್ಲಿ ಗಂಟ ನಿಂತ್ಕೊಳ್ಳುತ್ತೆ. ಮೇಲೆ ಬರ್ತಾರೆ, ಎಷ್ಟೊಂದು ಆಕ್ಸಿಡೆಂಟ್ಗಳು ಆಗವೆ. ಆದ್ರೂ ಏನೂ ಕೇರ್ ತಗೊಂಡು ಜವಾಬ್ದಾರಿಯಾಗಿ ಏನೂ ಮಾಡಿಕೊಟ್ಟಿಲ್ಲ. ಆಮೇಲೆ ಬಸ್ಗಳವರು ಅಷ್ಟೇ ಕರೆಕ್ಟಾಗಿ ಬಸ್ಗಳು ನಿಲ್ಸಲ್ರು. ಕೆರೆಯಂತೆ ಮಳೆ ನೀರು ನಿಂತಿರೋದ್ರಿಂದ ಕೆಟ್ಟ ವಾಸನೆ ಕೂಡ ಇದೆ. ಕೊಳಚೆ ನೀರಿನಂತೆ ಇದು ಕಾಣಿಸಿಕೊಂಡಿದ್ದು ಈಗಾಗಲೇ ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಅಬ್ಬರಿಸ್ತಾ ಇದೆ. ಸರಿಯಾದ ಸ್ವಚ್ಛತೆ ಇಲ್ಲ. ಮಕ್ಕಳ ಶಾಲೆಗೆ ಹೋಗೋದಕ್ಕೆ ಬಸ್ ನಿಲ್ದಾಣಕ್ಕೆ ಕಳಿಸೋಕೆ ಭಯ. ಜೊತೆಯಲ್ಲೇ ಬಂದು ಬಿಡ್ತಾ ಇದ್ದೀವಿ ಅಂತಾರೆ ಪೋಷಕರು. ಮನೆಯಲ್ಲಿ ಸ್ವಚ್ಛತೆ ಇಲ್ಲ ಅಂದ್ರೆ ಫೈನ್ ಅಂತಿರುವ ಸರ್ಕಾರಕ್ಕೆ ಯಾರು ಫೈನ್ ಹಾಕಬೇಕು? ಇಲ್ಲಿನ ಪ್ರಭಾವಿ ಸಚಿವರ ಮೇಲೆ ಫೈನ್ ಹಾಕಬೇಕಾ, ಇಲ್ಲ ಬಿಬಿಎಂಪಿಗೆ ಫೈನ್ ಹಾಕಬೇಕಾ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ರೋಡ್ ಮಧ್ಯ ಬಸ್ಸು ನಿಲ್ಲಿಸಿದ್ರೆ ಬಸ್ಗೂ ಇಲ್ಲಿ ಸರಿ ಇಲ್ಲ. ನಾವು ನೋಡ್ರಿ ಬಸ್ ಸ್ಟಾಪ್ ಹೋಗೋಕ್ಕಾಗಲ್ಲ. ಮತ್ತು ನಾವು ಮಕ್ಕಳು ಮರಿ ಹೆಂಗೆ ಮಾಡೋದು? ಕಳಿಸ್ತಾ ಇದೀವಿ ನಾವು. ಅದಕ್ಕೆ ನಾವು ಬರ್ತಾ ಇರೋದು. ಇಲ್ಲ ನಾವು ಜೊತೆಗೆ ಇಲ್ಲಿಂದ ಕಳಿಸ್ಬೇಕು. ಇಲ್ಲಾರ ಅವರೇ ಹೋಗೋರು ಕರೆಕ್ಟಾಗಿ ಇದ್ದಿದ್ರೆ ಫೆಸಿಲಿಟಿ ಇದ್ದಿದ್ರೆ. ಜನಗಳು ಆಪೋಸಿಟ್ ಬರ್ತದೆ, ರೋಡ್ ಮಧ್ಯ ನಿಲ್ಲಿಸ್ತಾರೆ. ವೆಹಿಕಲ್ಲು ಹಿಂಗೆ ಬರ್ತವೆ ಅನ್ನೋಂಗಿಲ್ಲ, ಆಪೋಸಿಟ್ ಬರ್ತವೆ, ಹಿಂದ್ಗಡೆನೇ ಬರ್ತವೆ. ಎಲ್ಲ ಟ್ರಾಫಿಕ್ ಜಾಮು, ವೆಹಿಕಲಲ್ಲಿ ಬರೋಕ್ಕಾಗಲ್ಲ. ಮೊನ್ನೆ ಸಾಕ್ಷಿಗಳಿಗೆ ಗೊತ್ತಾಗ್ತಾ ಅಲ್ವಾ ಇದನ್ನ? ಮಂತ್ರಿಗಳು, ಪ್ರಭಾವಿ ನಾಯಕರು ಈ ರಾಜ್ಯದ ರೋಡ್ಸ್ ಎಲ್ಲ ಗುಂಡಿ ಬಿದ್ದೈತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಬಸ್ ಬಂದು ಆ ಕಡೆ ನಿಲ್ಲತ್ತೆ, ಜನಕ್ಕೆ ತುಂಬ ಅನಾನುಕೂಲ ಆಗೋದ್ರಿಂದ ಎಲ್ಲರೂ ಅವ್ರ ಕ್ಷೇತ್ರ, ಇಡೀ ಕ್ಷೇತ್ರನೇ ಆ ಥರ ಇರುವಾಗ ಅವ್ರಿಗೆ ಫೈನ್ ಹಾಕಿದ್ರೆ ಒಳ್ಳೇದು. ಮೊನ್ನೆ ಶಾಸಕರಿಗೆ, ಸರ್ಕಾರಕ್ಕೆ ಹಾಕಬೇಕು ಪಬ್ಲಿಕ್. ಒಟ್ಟಿನಲ್ಲಿ ಇಲ್ಲಿನ ಜನ ಬಸ್ ಹತ್ತೋದಕ್ಕೂ ಭಯ ಪಡ್ತಾರೆ, ಬಸ್ ನಿಲ್ದಾಣದಲ್ಲಿ ನಿಲ್ಲೋದಕ್ಕೂ ಭಯ ಪಡ್ತಾರೆ. ಬಿಬಿಎಂಪಿ ಇನ್ನಾದರೂ ಇಲ್ಲಿ ನಿಲ್ಲುವ ನೀರನ್ನ ತೆಗೆದು ಸ್ವಚ್ಛ ಮಾಡಿದ್ರೆ ಇಲ್ಲಿಂದ ಆಗ್ತಾ ಇರುವ ಟ್ರಾಫಿಕ್ ಜಾಮ್ ಮಾತ್ರ ಅಲ್ಲ, ಡೆಂಗ್ಯೂ ಕೂಡ ಹರಡೋದು ನಿಲ್ಲುತ್ತೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.